ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ವಿಭಿನ್ನವಾದ ರೀತಿಯಲ್ಲಿ ಮಾಡುವಂಥ ಒಂದು ಪುದೀನ ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ಪೈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಕೂಡ ತಿನ್ಬೋದು. ಇದು ನಾನು ಒಂದು ಕಲ್ತ್ಕೊಂಡಿರೋ ಒಂದು ಆಂಧ್ರ ಸ್ಟೈಲಲ್ಲಿ ಮಾಡುವಂಥ ಒಂದು ಚಟ್ನಿ ಇದು. ಇದಕ್ಕೆ ನಾನೀಗ ಒಂದು ಬಾಣಲೆಯಲ್ಲಿ ಮೆಂತೆನ ಕಾಳನ್ನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಜೀರಿಗೆ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸಾಸಿವೆನ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಇದು ಎಲ್ಲ ಈಗ ಸಾಸಿವೆ ಎಲ್ಲ ಸಿಡಿಯೋಕ್ಕೆ ಶುರು ಆಗುತ್ತೆ ನೋಡಿ. ಈ ಥರ ಈಗ ಚೆನ್ನಾಗಿ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಮೆಂತೆದು. ಈ ಥರ ಆದ ತಕ್ಷಣ ಈಗ ತಗೊಂಬಿಡ್ಬೇಕು. ಇದನ್ನು ತೆಗೆದು ನಾನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೋತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಕಟ್ ಪುದೀನ ತೊಗೊಂಡಿದ್ದೀನಿ. ಇದ್ರ ದಂಟುಗಳನ್ನೆಲ್ಲ ದಪ್ಪ ಇರೋ ದಂಟನ್ನ ನಾನು ಬಳಸ್ತಾ ಇಲ್ಲ, ಸ್ವಲ್ಪ ತೆಳಗಿರೋದನ್ನ ಬಳಸ್ತಾ ಇದ್ದೀನಿ. ಈ ಥರ ಸಣ್ಣಗೆ ಹೆಚ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಯಾಕಂದರೆ ನಾನು ಇದನ್ನು ಮಿಕ್ಸರಲ್ಲಿ ಹಾಕ್ಕೊಂಡು ಚಟ್ನಿ ಮಾಡ್ಕೋತಾ ಇಲ್ಲ, ಅದರಿಂದ ಬರೀ ಎಲೆಗಳನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ. ಸಣ್ಣ ಹುಣಸೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು, ಒಂದು ನಿಂಬೆಹಣ್ಣು ಗಾತ್ರದ್ದು. ಭಾಳ ಹುಣಸೆಹಣ್ಣು ಹಾಕಿದರೆ ಹುಳಿ ಆಗಿಬಿಡುತ್ತೆ. ಸ್ವಲ್ಪ ನಿಮಗೆ ಹುಳಿ ಕಡಿಮೆ ತಿನ್ನೋರು ಸ್ವಲ್ಪ ನೋಡಿಕೊಂಡು ಹುಣಸೆಹಣ್ಣು ಹಾಕಬೇಕು. ಈಗ ಖಾರ ಪುಡಿನ ಒಂದು 3 ಸ್ಪೂನ್ನ ಹಾಕೋತಿದ್ದೀನಿ. ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು. ಅರಿಶಿನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಹೊತ್ತಾದಮೇಲೆ ಒಂದು 2ರಿಂದ 3 ನಿಮಿಷ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದಾದ ನಂತರ ನಾನೇನು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಮೊದಲಿಗೆ ಫ್ರೈ ಮಾಡ್ಕೊಂಡ್ವಲ್ಲ, ಆ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀವಿ ನೋಡಿ. ಒಳ್ಳೆ ಘಮ ಬರುತ್ತೆ ಈ ಪುಡಿ ಹಾಕೋದ್ರಿಂದ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ ಒಂದು ಸ್ವಲ್ಪ ತಾದ ತಕ್ಷಣ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ನಾನು ಒಂದು 2 ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಬೇಳೆ ಹಾಕೋಬೇಕು 1 ಸ್ಪೂನು. ಇದು ಸ್ವಲ್ಪ ಕಲರ್ ಬರುತ್ತೆ ಇವಾಗ. ಇದಾದ ನಂತರ ನಾವು ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಮತ್ತೆ ಒಣಮೆಣಸಿನ್ಕಾಯಿನ ಒಂದು 2ರಿಂದ 3 ನೀವು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತೀನಿ. ಒಂದು 8ರಿಂದ 10 ಹಾಕ್ಬೋದು ಬೆಳ್ಳುಳ್ಳಿನ. ಚೆನ್ನಾಗಿ ರುಚಿ ಕೊಡುತ್ತೆ ಇದಕ್ಕೆ. ಈಗ ನೋಡಿ, ಇದು ಸ್ವಲ್ಪ ಇದಾದ ನಂತರ ಫ್ರೈ ಆದ ನಂತರ ಈಗ ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಪುದೀನಾನ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ ನೋಡಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇದನ್ನು ನಾವು ಮಿಕ್ಸರಲ್ಲಿ ಹಾಕೋದೇನೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಚಟ್ನಿ ಇಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಸೈಡಿಗೆ ಬರುತ್ತೆ ನೋಡಿ ಈ ಥರ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಕೈ ಎಡ್ಸ್ಕೋಬೇಕು ನೋಡಿ. ಇದು ಆಯಿಲ್ ಸಪ್ರೇಟ್ ಆಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಪುದೀನ ಚಟ್ನಿ ರೆಡಿಯಾಗಿದೆ. ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಅಥವಾ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.